ಹಾಳು ಹಾಕ್ಬೇಡಿ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಕುಸ್ತಿ ನೋಡ್ಬೇಕಂತ ಮಾತಾಡ್ತಾ ಇರಿ ಯಾರಾದ್ರು ಪರವಾಗಿಲ್ಲ. ಮೇಲ್ಗಡೆ ಇದಾರಲ್ಲ ಅವರು ರೋಷನ್ ಮಾಸು, ಈಗ ಕೆಳಗಡೆ ಇರೋರು ಡೆಲ್ಲಿ ಉದಯ್ ಕುಮಾರ್. ಒಳ್ಳೆ ಪಟ್ಟ ಹಾಕ್ತಾ ಇದ್ದಾರೆ. ಈಗ 10 ನಿಮಿಷ ಕೊಟ್ಟಿದ್ದಾರೆ. ಬರ್ಲಿ ಈಗ ಗೌರವ ಒಂದು ಆಂಬ್ಯುಲೆನ್ಸ್ಗೆ ಗಾಡಿ ಬಿಡಬೇಕು. ಎದುರುಗಡೆ ರಸ್ತೆಯಲ್ಲಿ ದಯಮಾಡಿ. ತುಂಬಾ ಬಿಗಿಯಾದ ಕುಸ್ತಿ ಇದು ಅಂತ ನಾವು ಮೊದಲೇ ಹೇಳಿದ್ವಿ. ಕೇವಲ 9 ನಿಮಿಷ 10 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ ಕುಸ್ತಿಗೆ. ಆಖರಿ 9 ಮಿನಿಟ್ 9 ಕುಸ್ತಿ ಕೂಡ ಅನಿಸ್ಬೇಕು. ಲಾಸ್ಟ್ 9 ಮಿನಿಟ್ಸ್. ಕಾಲಾವಕಾಶವನ್ನು ನೀಡಿದ್ದಾರೆ ನಿರ್ಣಾಯಕರು. ಮ್ಯೂಸಿಕ್ 8 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಆಖರಿ 8 ಮಿನಿಟ್ಸ್. ಆಖರಿ 8 ಲಾಸ್ಟ್ 8 ಮಿನಿಟ್ಸ್. 8 ನಿಮಿಷಗಳ ಕಾಲಾವಕಾಶ. ರೋಷನ್ ಮಾಸೂರು, ಉದಯ್ ಕುಮಾರ್ ಡೆಲ್ಲಿ. ಈ ಕುಸ್ತಿಗೆ ಕೇವಲ 8 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಕುಸ್ತಿಪಟುಗಳು ದಯಮಾಡಿ ಇದನ್ನ ಗಮನಿಸಬೇಕು. ಬೆಳ್ಳಗೆ ತಗೊಂಡು ಹೋಗ್ತಿರೋ ನಮಗೆ ಕೊಟ್ಟು ಹೋಗ್ತಿರೋ ನೀವೇ ಯೋಚನೆ ಮಾಡಿ ಕುಸ್ತಿನ ಆಡಿ. ಈಗ ಈ ಕುಸ್ತಿಪಟುಗಳ ಮೇಲೆ ಎಷ್ಟು ಹಣವನ್ನ ಸಾರಿದ್ದೀರಿ ಅನ್ನೋದನ್ನ ರಾಗಣ ಒಂಚೂರು ಅನೌನ್ಸ್ ಮಾಡಿ. ಹೇಳಿ ಅಲ್ಲ ಹೇಳಿ ಎಷ್ಟು ಅಂದಾಜು ಹಣ ಸಾರಿಲ್ಲ. 1.5 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಗದೆಯನ್ನ ಸಾರಿದ್ದೇವೆ. ಈ ಕುಸ್ತಿಪಟುಗಳ ಮೇಲೆ ಕೇವಲ 7 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಹಣವನ್ನ ಆಮೇಲೆ ತೀರ್ಮಾನ ಮಾಡ್ತೀವಿ. ಕೊಡೋದು 7 ನಿಮಿಷಗಳ ಕಾಲಾವಕಾಶ. ಆಖರಿ 7 ಮಿನಿಟ್. ಶಾಸಕರ ಅಣತಿಯಂತೆ ಹಣವನ್ನ ಇದು ಸಾರಲಿಲ್ಲ. ಯಾರು ಲಾಸ್ಟ್ 7 ಮಿನಿಟ್ಸ್ ಯಾರು ಹೋಗ್ತಾರೆ ಅಂತ ನೋಡ್ಕೊಂಡು ನೆಕ್ಸ್ಟ್ 7 ಮಿನಿಟ್. ಅದು ಬರವಾಗಿ ಕೇವಲ 6 ನಿಮಿಷಗಳ ಕಾಲ ಕುಸ್ತಿಗೆ ರೋಷನ್ ಮಾಸೂರು, ಉದಯ್ ಕುಮಾರ್ ಡೆಲ್ಲಿ. ಈ ಕುಸ್ತಿಗೆ ಕೇವಲ 6 ನಿಮಿಷಗಳ ಕಾಲಾವಕಾಶ ನೀಡಲಾಗಿದೆ. ಪ್ರೇಕ್ಷಕರು ಚಪ್ಪಾಳೆ ಮುಖಾಂತರ ಈ ಕುಸ್ತಿಯನ್ನ ಯಶಸ್ವಿಯಾಗಿ ಇರಿಸಿಕೊಳ್ತಿದ್ದೇವೆ. ಚಟಿ ಹಿಡಿಬಾರ್ದು. ಚಟಿ ಹಿಡಿಯೋಗಿಲ್ಲ. ರೋಷನ್ ಚಟಿ ಹಿಡಿಯಂಗಿಲ್ಲ. ರೋಷನ್ ಮೇಲೆ ಬಂದಿದ್ದಾರೆ. ಅಣ್ಣ ಹಿಂದೆ ಬರೋಣ ಹಿಂದೆ ಬನ್ನಿ ಸರ್. ಹಿಂದೆ ಪಿಚ್ಚ ಬಾ. ಹಿಂದೆ ಬರ್ರಿ पैसे नहीं जा पर से